ನಮಸ್ಕಾರ, ಅಶ್ವ ಕೃಷಿಗೆ ಸ್ವಾಗತ. ನಾನು ಅನಿತಾ. ಭಾರತದಲ್ಲಿ ತೆಂಗು ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿದೆ. ತೆಂಗಿನ ಮರಗಳು ಸಂಪೂರ್ಣವಾಗಿ ಬೆಳೆಯಲು 5 ರಿಂದ 7 ವರ್ಷಗಳು ಬೇಕಾಗುತ್ತವೆ. ಈ ಅವಧಿಯಲ್ಲಿ ಮರಗಳ ನಡುವಿನ ಸಾಕಷ್ಟು ಜಾಗ ಖಾಲಿಯಾಗಿ ಉಳಿಯುತ್ತದೆ. ಈ ಜಾಗವನ್ನ ಉಪಬೆಳೆಗಳಿಗಾಗಿ ಬಳಸಿಕೊಂಡ್ರೆ ರೈತರು ಹೆಚ್ಚುವರಿ ಆದಾಯ ಗಳಿಸುವುದರ ಜೊತೆಗೆ ಭೂಮಿಯ ಫಲವತ್ತತೆಯನ್ನು ಕೂಡ ಕಾಪಾಡಿಕೊಳ್ಳಬಹುದು. ಯಾವ ಉಪಬೆಳೆಗಳು ಸೂಕ್ತ ಅಂತ ನೋಡೋದಾದ್ರೆ, ತೆಂಗಿನ ತೋಟದಲ್ಲಿ ನೆರಳಿನ ಪ್ರಮಾಣವನ್ನ ಗಮನದಲ್ಲಿಟ್ಕೊಂಡು ಬಾಳೆ, ಅನಾನಸ್, ಶುಂಠಿ, ಅರಿಶಿನ, ಮೆಣಸು, ಕೋಕೋ, ಪಪ್ಪಾಯ, ತರಕಾರಿ ಬೆಳೆಗಳು ಹಾಗೂ ದ್ವಿದಳ ಧಾನ್ಯಗಳನ್ನ ಬೆಳೆಯಬಹುದು. ಮರಗಳು ಚಿಕ್ಕದಾಗಿರುವಾಗ ಸೂರ್ಯನ ಬೆಳಕು ಹೆಚ್ಚು ಲಭ್ಯವಿರುವುದರಿಂದ ತರಕಾರಿ ಮತ್ತು ಬೇಳೆ ಬೆಳೆಗಳು ಉತ್ತಮ ಇಳುವರಿ ನೀಡುತ್ತವೆ. ಇನ್ನು ಮರಗಳು ಬೆಳೆದ ನಂತರ ನೆರಳು ಸಹಿಸುವ ಬೆಳೆಗಳನ್ನ ಆಯ್ಕೆ ಮಾಡುವುದು ಸೂಕ್ತ. ತೆಂಗಿನಿಂದ ವಾರ್ಷಿಕ ಆದಾಯದ ಜೊತೆಗೆ ಉಪಬೆಳೆಗಳಿಂದ ಪ್ರತಿ 3 ಅಥವಾ 4 ತಿಂಗಳಿಗೊಮ್ಮೆ ಹೆಚ್ಚುವರಿ ಆದಾಯ ಸಿಗುತ್ತದೆ. ಒಂದೇ ಬೆಳೆಯ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ. ದ್ವಿದಳ ಧಾನ್ಯಗಳು ಮತ್ತು ಹಸಿರು ಗೊಬ್ಬರ ಬೆಳೆಗಳು ಮಣ್ಣಿನಲ್ಲಿ ಸಾರಜನಕ ಪ್ರಮಾಣವನ್ನು ಹೆಚ್ಚಿಸುತ್ತವೆ. ಜೊತೆಗೆ ಕಳೆ ನಿಯಂತ್ರಣ, ಮಣ್ಣಿನ ತೇವಾಂಶ ಸಂರಕ್ಷಣೆ ಹಾಗೂ ಸಾವಯವ ಪದಾರ್ಥಗಳ ಪ್ರಮಾಣ ಹೆಚ್ಚಿಸಲು ಸಹಕಾರಿಯಾಗುತ್ತವೆ. ಉಪಬೆಳೆ ಪದ್ಧತಿಯಿಂದ ಭೂಮಿಯ ಉತ್ಪಾದಕತೆ ದೀರ್ಘಕಾಲದವರೆಗೆ ಉತ್ತಮವಾಗಿರುತ್ತದೆ. ಉಪಬೆಳೆಗಳನ್ನು ಆಯ್ಕೆ ಮಾಡುವಾಗ ನೀರಿನ ಲಭ್ಯತೆ, ಮಣ್ಣಿನ ಗುಣಮಟ್ಟ ಹಾಗೂ ಸ್ಥಳೀಯ ಹವಾಮಾನವನ್ನ ಪರಿಗಣಿಸಬೇಕು. ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡ್ರೆ ನೀರಿನ ಉಳಿತಾಯವಾಗುವುದರ ಜೊತೆಗೆ ತೆಂಗು ಮತ್ತು ಉಪಬೆಳೆ ಎರಡಕ್ಕೂ ಸಮರ್ಪಕ ತೇವಾಂಶ ದೊರೆಯುತ್ತದೆ. ಒಂದೇ ರೀತಿಯ ಉಪಬೆಳೆಗಳನ್ನು ನಿರಂತರವಾಗಿ ಬೆಳೆಯುವುದಕ್ಕಿಂತ ಬೆಳೆ ಪರಿವರ್ತನೆ ಪದ್ಧತಿ ಅನುಸರಿಸುವುದು ಉತ್ತಮ. ಇನ್ನು ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆಯ ಸಲಹೆಯನ್ನ ಪಡೆದು ಪ್ರದೇಶಕ್ಕೆ ಸೂಕ್ತವಾದ ಬೆಳೆಗಳನ್ನು ಆಯ್ಕೆ ಮಾಡಿದರೆ ಹೆಚ್ಚಿನ ಲಾಭ ಗಳಿಸಬಹುದು. ತೆಂಗಿನ ತೋಟದಲ್ಲಿರುವ ಖಾಲಿ ಜಾಗವನ್ನ ಸಮರ್ಪಕವಾಗಿ ಬಳಸಿಕೊಂಡ್ರೆ ರೈತರು ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚುವರಿ ಆದಾಯ ಗಳಿಸಬಹುದು. ಸೂಕ್ತ ಯೋಜನೆ, ಉತ್ತಮ ನೀರಾವರಿ ವ್ಯವಸ್ಥೆ ಮತ್ತು ವೈಜ್ಞಾನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ತೆಂಗಿನ ಜೊತೆ ಉಪಬೆಳೆ ಕೃಷಿ ರೈತರ ಆರ್ಥಿಕ ಸ್ಥಿತಿಯನ್ನ ಮತ್ತಷ್ಟು ಬಲಪಡಿಸಬಲ್ಲದು. ಇದೇ ತರಹದ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವ ಕೃಷಿ ಚಾನೆಲ್. ನಮಸ್ಕಾರ.